ನೊಂದ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸಿ ಶಿಶು ಸಂಸ್ಕರಣೆ ಮಾಡಿ ಸಂರಕ್ಷಣೆ ಮಾಡಿ ಬಡವರ ಏಳಿಗೆಗೆ ಶ್ರಮಿಸಿರುವಂತಹ ಕೈಗಳಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಸಂಸ್ಥಾಪಕಿ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರಿಗೆ ಖ್ಯಾತ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವಂಥದ್ದು. ಸಮಾಜ ಸೇವಕ್ಕೆ ನಮ್ಮ ಜೊತೆ ಸುಶೀಲಮ್ಮ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಮೊದಲಿಗೆ ಅಭಿನಂದನೆಗಳು. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಒಂದು ಸೇವೆ ಮಾಡಿದಾಗ ಅದು ನ್ಯಾಯಬದ್ಧವಾಗಿ ಕಷ್ಟಪಟ್ಟು ಮಾಡಿದಾಗ ಭಗವಂತ ಯಾವುದೋ ರೂಪದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತಾನೆ. ಸೊ ಇದನ್ನು ಈ ನಮ್ಮವರೆಲ್ಲ ತುಂಬಾ ಆಕಾಂಕ್ಷೆ ಇತ್ತು ಅವರಿಗೆ. ನಾನು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರಲಿಲ್ಲ, ಪದ್ಮಶ್ರೀ ಬರಬೇಕು ಅಮ್ಮಂಗೆ ಅಂತ ಹೇಳ್ಬಿಟ್ಟು ಅಂತ. ಹಾಗೆಯೇ ಅದು ವ್ಯವಸ್ಥೆ ಆಗಿದೆ. ಅದಕ್ಕೆ ಸಾಕಷ್ಟು ಜನಗಳು ಅದಕ್ಕೆ ಪ್ರಯತ್ನನೂ ಪಟ್ಟಿದ್ದಾರೆ. ಪಟ್ಟಿದ ತಕ್ಕಾಗಿ ಫಲ ಭಗವಂತ ಕೊಟ್ಟಿದ್ದಾನೆ. 75ರಲ್ಲಿ ನೀವು ಸುಮಂಗಲಿ ಸೇವಾಶ್ರಮನ ಆರಂಭಿಸ್ತೀರಾ. ಸಮಾಜ ಸೇವೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಯಾವಾಗ ಅನ್ನಿಸ್ತು? ನನಗೆ ಮೊದಲು ಸಮಾಜ ಸೇವೆ ಮಾಡಬೇಕು ಅಂತ ಅನಿಸಿರಲಿಲ್ಲ. ನಾನು 9ನೇ ಕ್ಲಾಸಲ್ಲಿ ಓದ್ತಾ ಇದ್ನಲ್ಲ, ಆ ಸಂದರ್ಭದಲ್ಲಿ ಒಂದು ನಮ್ಮ ಪ್ರಿನ್ಸಿಪಾಲ್ ಅವರು ತುಂಬ ನನ್ನ ಕಂಡ್ರೆ ತುಂಬ ಇಷ್ಟ. ಕಾರಣ ಏನಂದರೆ, ಯಾರೇ ಟೀಚರ್ ಬಂದಿಲ್ಲ ಅನ್ನೋದು ನಾನು ಕ್ಲಾಸ್ ತಗೊಳ್ತಾ ಇದ್ದೆ. ನನಗೆ ಅಂದರೆ ಮ್ಯಾಥ್ಸ್ ತುಂಬ ಇಷ್ಟ, ಅದು ತಗೊಳ್ತಾ ಇದ್ದೆ. ಸೊ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಇದ್ದಿದ್ದು. ಸೊ ಅಂಥ ಸಂದರ್ಭದಲ್ಲಿ ಆ ಪ್ರಿನ್ಸಿಪಾಲ್ ಅವರು ನನಗೆ ಒಂದು ಬುಕ್ಕು, ಟೆಕ್ಸ್ಟ್ ಬುಕ್ ನನ್ನ ಹತ್ರ ಇರಲಿಲ್ಲ. ಆ ಟೆಕ್ಸ್ಟ್ ಬುಕ್ಕನ್ನು ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ನನ್ನನ್ನು ಆಯ್ಕೆ ಮಾಡಿದರು. ಯಾವಾಗ ನಮ್ಮನ್ನು ಆಯ್ಕೆ ಮಾಡಿದರು, ಅವರು ಕೊಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಕೈನಲ್ಲಿ ಇಟ್ಕೊಂಡಿರೋ ಸಮಯದಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಮೈಕಲ್ಲಿ, ಈ ಪುಸ್ತಕಗಳು ಬಂದದ್ದು ಹಳೆಯ ಸ್ಟೂಡೆಂಟ್ಸ್ಗಳದ ಹಣದಿಂದ ಎಲ್ಲ ಶೇಖರಣೆ ಮಾಡಿ ಕೊಟ್ಟಿದ್ದಂತ ತಕ್ಷಣ ಹಳೆ ಸ್ಟೂಡೆಂಟ್ಸ್, ನಾವು ಸ್ಟೂಡೆಂಟ್ಸ್, ಸೊ ನಾವು ಅರ್ನ್ ಮಾಡಿಬಿಟ್ಟು ಬಂದಾಗ ನಾವು ಸಹಾಯ ಮಾಡಬೇಕು ಎಜುಕೇಷನ್ ಅನ್ನೋದು ಸಂಕಲ್ಪ ಮಾಡಿದ್ದು. ಅದು ಸಕ್ಸಸ್ ಆಗಿದ್ದು. ನಮ್ಮ ಇದು ಫ್ಯಾಮಿಲಿನೂ ಸಹ, ನಮ್ಮ ತಂದೆ ತಾಯಿಗಳು ತುಂಬ ಬಡತನದಲ್ಲಿದ್ದಿದ್ದು, ಸಿರಿತನ ಆಯಿತು. ಮತ್ತು ಈ ವಾರ ಆದಾಗ ತುಂಬಾ ಕಷ್ಟ ಆಗಿ ನಮ್ಮದು ವಿವಸ್ ಇದರಲ್ಲಿ ಕಮ್ಯುನಿಟಿ ಇದ್ದಿದ್ದು. ಆವಾಗ ತುಂಬಾ ಬೆಲೆ ಇಳಿದೋಯ್ತು, ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡ್ವಿ. ಆ ಸಂದರ್ಭದಲ್ಲಿ ನಾವು ಓದೋದಕ್ಕೆ ಇದು ಮಾಡಿದ್ದು. ಸೊ ಅದರಿಂದ ಮತ್ತು ನಾನು ಚಿಕ್ಕ ವಯಸ್ಸಿನಲ್ಲೇ, ನಾನು 7ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಸಣ್ಣ ಮಕ್ಕಳು ನಮ್ಮ ಒಟ್ಟಾರ, ಆ ಸಣ್ಣ ಮಕ್ಕಳಿಗೆ ನಾನು ಪಾಠ ಮಾಡ್ತಾಯಿದ್ದೆ. ಆಮೇಲೆ ಹೈಸ್ಕೂಲ್ ಹೋಗ್ಬೇಕಾದ್ರೂ ಮಾಡ್ತಿದ್ದೆ. ಹೈಸ್ಕೂಲ್ ಆದಮೇಲೆ ಸ್ವಲ್ಪ ದಿವಸ ಇನ್ನೂ ಕೆಲಸಕ್ಕೆ ಸೇರಲಿಲ್ಲ. ಒಂದು ಟ್ಯೂಟರ್ನಲ್ಲಿ ನನ್ನನ್ನು ಕರೆದುಬಿಟ್ಟು ಅಲ್ಲಿ ನಾನು ಪಾಠ ಮಾಡ್ತಾಯಿದ್ದೆ. ಪಾಠ ಮಾಡಿಬಿಟ್ಟು ಮಾಡ್ಬೇಕಾದ್ರೆ ನಾನು, ಸರ್ ಯಾತಕ್ಕೆ ಡ್ಯೂಟಿ ಮಾಡಿದ್ದೀರಲ್ಲ, ಹಾಗೆ ಒಂದು ಸ್ಕೂಲ್ ಶುರು ಮಾಡಿ ಅಂತ. ನೀವೇ ಮಾಡಮ್ಮ ಅಂದ್ರೆ ಸರಿ ಅಂತೇಳಿ 1ನೇ ಕ್ಲಾಸಿಗೆ ಶುರು ಮಾಡಿ ಅಟೆಂಡೆನ್ಸ್ ಆಗೋ ಅಷ್ಟೊತ್ತಿಗೆ ರೆಮ್ಕೋಯಿಂದ ನಮಗೊಂದು ಚಿಟ್ಟಿ ಬಂದುಬಿಡ್ತು, ನಿಮ್ಮನ್ನು ಆಯ್ಕೆ ಮಾಡಿದಿರಿ, ಬಂದು ಕೆಲಸಕ್ಕೆ ಸೇರಿ ಅಂತ ಹೇಳಿಬಿಟ್ಟು. ಅಲ್ಲಿಗೆ ಜಂಪ್ ಆಗಿದ್ದು. ಸೊ ಅಲ್ಲಿಂದ 1 by 1 ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು 75ರಲ್ಲಿ, ನನಗೆ 73ರಲ್ಲಿ ನಾನು ರಿಸೈನ್ ಮಾಡಿದೆ. ರಿಸೈನ್ ಯಾಕೆ ಮಾಡಿದರೆ, ಮಾತೆ ಮಹಾದೇವಿ ಗೊತ್ತಿರಬೇಕು, ಮಾತೆ ಮಹಾದೇವರು ಅವರ ಒಂದು ಹೆಪ್ಪಿಟ್ಟ ಪುಸ್ತಕ, ಅದನ್ನು ಓದಿದೆ. ಅದು ಯಾರೋ ನಮ್ಮ ಫ್ಯಾಕ್ಟ್ರಿನಲ್ಲಿರೋವರೇ ತಂದುಕೊಟ್ರು. ಇಡೀ ನೈಟ್ ಮುಗಿಸ್ಬಿಟ್ಟು ಅವ್ರು ಎಮಿಲಿ ಅಂತ ಹೇಳಿಬಿಟ್ಟು, ನಾನಂದೆ ನೀನು ಕರ್ಕೊಂಡೋಗಿ ನನ್ನನ್ನು ಅವ್ರ ಹತ್ರ ಅಂತ. ಅಲ್ಲಿ ಹೋದಾಗ ಅವರನ್ನು ನೋಡಿ ಸರೆಂಡ್ರ್ ಆಗಿಬಿಟ್ಟೆ. ನಾನು ಸರೆಂಡ್ರಾಗಿ ಅವ್ರ ಹತ್ರ ಬೆಳಗ್ಗೆ ಹೋಗೋದು, ಅದು ನಾವು ಚಾಮರಾಜಪೇಟೆ, ಅದು ಕಂಟೋನ್ಮೆಂಟು, ರಾತ್ರಿ ಹೋಗೋದು, ಅಲ್ಲಿ ಸರ್ವಿಸ್ ಮಾಡೋದು, ಬೆಳಗ್ಗೆ ಬಂದುಬಿಟ್ಟು ಮತ್ತೆ ಇದಕ್ಕೆ ಹೋಗ್ತಾಯಿದ್ದೆ, ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಆಮೇಲೆ ಮಾಡ್ತಾ ಅದು ಮತ್ತೆ ಚೂರು ಇದಾದಮೇಲೆ ರಿಸೈನ್ ಮಾಡಿಬಿಟ್ಟು